ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಈಗ ನೋಡ್ತಾ ಇರಬಹುದು, ಇಷ್ಟು ದಿನಗಳ ಕಾಲ ಈ ಮಂಡ್ಯದ ವಿಚಾರ ಆಗ್ತಾ ಇತ್ತು. ಯಾರನ್ನ ಕಡೆ ಕೇಳಿಸ್ತಾರೆ, ಏನು ಎತ್ತ ಮೈತ್ರಿ ಬೇರೆ ಆಗಿದ್ದಾರೆ ಅನ್ನುವಂಥ ಕಾರಣಗಳನ್ನ ಕೊಡ್ಲಾಗ್ತಾ ಇತ್ತು. ಆದರೆ ಈಗ ಮೈಸೂರಿನ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಕಾರಣ ಇಷ್ಟೇ, ಪ್ರತಾಪ್ ಸಿಂಹ ಅವ್ರಿಗೆ ಕೋಕನ್ನ ಕೊಟ್ಟು ಅಲ್ಲಿ ಬೇರೆ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ. ಹಾಗಾದ್ರೆ ಯಾವ ಅಭ್ಯರ್ಥಿನ ಕಣಕ್ಕಿಳಿಸುತ್ತೆ, ಕಾರಣಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು, ಪ್ರತಾಪ್ ಸಿಂಹ ಅಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಕರೀತಾರೆ. ಆದರೆ ಈ ಫೈರ್ ಬ್ರ್ಯಾಂಡ್ಗೆ ಕೋಕನ್ನ ಕೊಡೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜಯೇಂದ್ರ ಹಾಗೇನೆ ಮಾಜಿ CM ಆಗಿರುವಂಥ BS ಯಡಿಯೂರಪ್ಪ ಅವರು ತಯಾರಾಗಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರತಾಪ್ ಸಿಂಹ ಬದಲಿಗೆ ಬೇರೆಯವ್ರನ್ನ ಕಣಕ್ಕಿಳಿಸೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ. ಹಾಗೆಯೇ ಕಾರಣಗಳನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಯೋಚನೆ ಮಾಡಬೇಕಾಗತ್ತೆ. ಒಂದಿಷ್ಟು ವಿಚಾರಗಳು ಕೇಳಿ ಬರ್ತಾ ಇರುವಂಥದ್ದು, ಯದುವೀರ ಕೃಷ್ಣದತ್ತ ರಾಜ ಒಡೆಯರ್ ಅವರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು. ಈಗ ಪ್ರಮೋದಾದೇವಿ, ರಾಜಮಾತೆ ಪ್ರಮೋದಾದೇವಿ ಅಸ್ತು ಅಂದರೆ ಸಾಕು, ಯದುವೀರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಮೈಸೂರಿನ ಭಾಗದಲ್ಲಿ ಯದುವೀರ್ ಅವರು ಏನಾದರೂ ಸ್ಪರ್ಧೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ಅಲ್ಲಿ ಎಮೋಷನಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹೀಗಾಗಿ ಅಲ್ಲಿ ಯದುವೀರ್ ಅವರು ಸ್ಪರ್ಧೆಯನ್ನು ಮಾಡಿದ್ದೇ ನಿಜ ಆಗಿದ್ದಲ್ಲಿ ಖಂಡಿತವಾಗ್ಲೂ ಬಿಜೆಪಿ ಗೆದ್ದು ಬರುತ್ತೆ ಅನ್ನುವಂಥ ವಿಶ್ವಾಸ. ಈ ಒಂದು ಕಾರಣಕ್ಕಾಗಿ ಕೋಕ್ ಕೊಡೋದಕ್ಕೆ ಪ್ರತಾಪ್ ಸಿಂಹ ಅವ್ರಿಗೆ ತೀರ್ಮಾನವನ್ನು ಮಾಡಲಾಗಿದೆ ಅನ್ನುವಂಥ ಅಂಶ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನೊಂದು ಅಸಲಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಾಪ್ ಸಿಂಹ ಅವರ ಮೇಲೆ ಒಂದು ಆಪಾದನೆ ಬಂದಿದೆ. BS ಯಡಿಯೂರಪ್ಪ ಹಾಗೆಯೇ ವಿಜಯೇಂದ್ರ ಹೇಳಿರುವಂಥದ್ದು, ಸ್ಥಳೀಯ ನಾಯಕರ ಏಳಿಗೆಯನ್ನ ಪ್ರತಾಪ್ ಸಿಂಹ ಬಯಸೋದಿಲ್ಲ. ಸ್ಥಳೀಯ ನಾಯಕರ ಏಳಿಗೆಯಲ್ಲಿ ಅವರ ಪಾತ್ರ ಏನೂ ಕೂಡ ಇಲ್ಲ. ಹೀಗಾಗಿ ಅವರನ್ನ ಮುಂದಿನ ಚುನಾವಣೆಗೆ ಈಗ ಸ್ಪರ್ಧೆಯನ್ನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಪ್ರತಾಪ್ ಸಿಂಹ ಅವರು ಸ್ಥಳೀಯ ನಾಯಕರನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ವಾ? ಇಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿರುವಂಥ ಪ್ರತಾಪ್ ಸಿಂಹ ಅವರ ನಡೆ ನಿಜಕ್ಕೂ ಹೀಗೆ ಇದೆಯಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟಾಕುತ್ತೆ. ನಾವು ನೋಡ್ತಾ ಇರ್ಬೋದು, 2019ರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ 1.39 ಲಕ್ಷ ಮತಗಳ ಅಂತರದಲ್ಲಿ ಗೆದ್ದಿದ್ರು. ಮೈಸೂರು ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದಂಥ ಏಕೈಕ ಅಭ್ಯರ್ಥಿ ಯಾರಾದರೂ ಇದ್ದಾರೆ ಅಂದರೆ ಅದು ಪ್ರತಾಪ್ ಸಿಂಹ. ಆದರೆ ಪ್ರತಾಪ್ ಸಿಂಹ ಅವರ ನಡೆಯಿಂದಾಗಿ ಅಲ್ಲಿನ ಸ್ಥಳೀಯ ರಾಜಕಾರಣಕ್ಕೆ ತೊಂದರೆ ಉಂಟಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಈಗ ಪ್ರತಾಪ್ ಸಿಂಹ ಅವ್ರಿಗೆ ಕೋಕನ್ನು ಕೊಟ್ಟು ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವ್ರನ್ನ ಸೈಡಿಗೆ ಹಾಕಿ ಬೇರೆ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಆದರೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಪ್ರತಾಪ್ ಸಿಂಹ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಹಾಗಾದರೆ ಅವರ ರಾಜಕೀಯ ನಡೆ ಏನಾಗಿರುತ್ತೆ, ಅವರ ರಾಜಕೀಯ ಭವಿಷ್ಯ ಏನಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹಾಗೆಯೇ ಹೈಕಮಾಂಡ್ ಇದಕ್ಕೆ ಏನು ಉತ್ತರವನ್ನು ಕೊಡುತ್ತೆ. ಯದುವೀರ ಕೃಷ್ಣದತ್ತ ರಾಜ ಒಡೆಯರ್ ಸ್ಪರ್ಧೆಯನ್ನು ಮಾಡಿದೇ ನಿಜ ಆಗಿದ್ದಲ್ಲಿ ಖಂಡಿತವಾಗ್ಲೂ ಪ್ರತಾಪ್ ಸಿಂಹಗೆ ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿರೋದು ವಿಚಾರ. ಅಕಸ್ಮಾತ್ ಯದುವೀರ್ ಅವರು ಸ್ಪರ್ಧೆಯನ್ನು ಮಾಡಲಿಲ್ಲ ಅಂದರೆ ಅದಕ್ಕೆ ಪ್ರತಿಯಾಗಿ ಪ್ರತಾಪ್ ಸಿಂಹ ಅವರಿಗೆ ಪ್ರತಿಯಾಗಿ ಯಾರನ್ನ ಬಿಜೆಪಿ ಕಣಕ್ಕಿಳಿಸುತ್ತೆ. ಹಾಗಾದ್ರೆ ಗೆಲ್ಲುವ ಕುದುರೆಯನ್ನೇ ಇಳಿಸಬೇಕಿಲ್ಲಿ. ಈ ಬಾರಿಯ ಚುನಾವಣೆ ತುಂಬಾನೇ ಪ್ರತಿಷ್ಠೆಯನ್ನ ಹೊಂದಿರುವಂಥ ಚುನಾವಣೆ ಆಗಿರೋದ್ರಿಂದಾಗಿ ಯಾರನ್ನ ಕಣಕ್ಕಿಳಿಸುತ್ತೆ ಎಲ್ಲ ಪ್ರಶ್ನೆಗಳಿದೆ. ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ.